ಕಡು ಕತ್ತಲ ಪುಸ್ತಕದಲ್ಲಿ ಶಾಂತಿ ಮರೆತ ದೂತನ ಶಾಂತಿಯ ಬರಹ ನಡೆದುತ್ತ ಕಲದ ದಾರಿಗೂ ಕರುಣೆಯ ಪರ್ಯಾಯ ರೂಪ. ಅಯ್ಯಯ್ಯೋ, ಈ ನಡುರಾತ್ರಿ ಗಾಡಿ ಯಾಕೆ ನಿಂತಿತ್ತು ಗೌಡ್ರೆ? ಈ ಹಾಳಾದ ನನ್ನ ಮಗನ ಗಾಡಿ ಯಾವಾಗ ನೋಡ್ರು ಬರೀ ಕೈ ಕೊಡೋದೇ ಆಯ್ತಕ್ಕಲ್ಲ. ಲೋ, ಕೆಳಗಡೆ ಇಂಜಿನ್ ಬಗ್ಗೆ ನೋಡ್ಲಾ. ಈ ಕಂಡವ್ರು ಗಾಡಿ ಕೊಟ್ರೆ ಬರೀ ಇದೊಂದೇ ಪ್ರಾಬ್ಲಮ್. ಕೊಟ್ರು ಕಷ್ಟ, ಕೊಡದರೆ ಇದ್ರು ಕಷ್ಟ. ಲೋ ಬಸಪ್ಪ, ಇವ್ರು ನಮ್ಮ ಗೌಡ್ರಲ್ವಾ? ಉಂಕಲ ಗೌಡ್ರೆ, ಅದೇನು ನೋಡದ ನಡಿ. ಏನಾಯ್ತು ಗೌಡ್ರೆ? ಗಾಡಿ ಕೆಟ್ಟೋಗ್ಬಿಡೋದಕ್ಕಲ್ಲ ನಿಂಗ. ಈ ಹಾಳಾದ ಹಳೆ ಗಾಡಿಗಳ ಪ್ರಾಬ್ಲಮ್ಮೇ ಇಷ್ಟು. ಥೂ, ಇವಾಗ ಗಟ್ಟಿಗೆ ಹೆಂಗಪ್ಪ ಹೋಗೋದು? ತಲೆ ಯಾಕೆ ಕೆಟ್ಸ್ಕತ್ತೀರಿ? ನಾವು ಊರ್ ಕಡೆಗೆ ಹೊಂಟೀವಿ, ಬನ್ನಿ ಎಲ್ಲರೂ ಜೊತೆಗೆ ಹೋಗೋಣ. ಹೋಗ್ಕಂದ್ ನಡ್ರಿ. ಸರಿ ನಡ್ರಲ್ಲ. ಏನ್ರ ಸೋಮ, ನಿಮ್ಮ ಗೌಡ್ರ ಗಾಡಿನೇ ಕೆಡ್ಸ್ಬಿಟ್ಟಿದೆಯಲ್ಲ? ಅದೆಲ್ಲ ಸರಿ, ಇಷ್ಟೊತ್ತಿನಲ್ಲಿ ಎಲ್ಲೋಗಿದ್ರಿ ಗೌಡ್ರೆ? ಇಲ್ಲೇ ಮಾರಮ್ಮೆ ಬುಕ್ ಮರಿ ತರಕ್ಕೆ ಹೋಗಿದ್ದಕ್ಕಂದ್ರಲ್ಲ, ಹಾಳಾದ ಒಂದು ಮರಿನೂ ಚೆನ್ನಾಗಿರೋ ಬಂದೇ ಇರಲಿಲ್ಲ. ಅಣ್ಣ, ಅಂತಿಂತ 2 ಸತಿ ಎಲೆಕ್ಷನಲ್ಲಿ ಗೆದ್ದಿದ್ದು ಆಯಿತು, ಊರೆಲ್ಲ ಗುಡ್ಸಿ ಗುಂಡಾಂತರ ಮಾಡಿದ್ದು ಆಯಿತು. 3 ಎಲೆಕ್ಷನಲ್ಲಿ ಸೋಲ್ತಿ ಅಂದರೆ ಗೆದ್ದೇ ಬಿಟ್ಟಿಲ್ಲಣ್ಣ. ಲವ್, ಅದು ಹೆಂಗ್ಲ ಸೋಲ್ತಾರೆ ನಮ್ಮ ಗೌಡ್ರು? ಅದು ಹೆಂಗ್ಲ ಸೋಲ್ತಾರೆ? ಬಗ್ದವನ್ಗೆ 500,000 ರೂಪಾಯಿ ಕೊಟ್ಟು ಓಟ್ ಹಾಕಿಸ್ಕರೋದು ಗೊತ್ತು, ಎಗ್ರಾಡೋನ್ಗೆ ಸ್ಮಶಾನದ ದಾರಿ ತೋರ್ಸೋದು ಗೊತ್ತಕ್ಕಲ್ಲ. ಸರಿ ಬಿಡೋ ಮರ್ಯ, ಅದೇ ಕಂಗ್ ಹೊಡಿಯಕ್ ಬತ್ತಿ. ಈ ರಾಜಗೌಡನ್ ಗತ್ತೆ ಗತ್ತಕಂದ್ರಲ್ಲ, ಈ ಸುತ್ತು 7 ಹಳ್ಳಿಲು ಈ ರಾಜಗೌಡನ್ ಸೋಲ್ಸೋ ಬೊಡ್ಡಿ ಆಯ್ತ ಯಾವನಿದ್ದಂದ್ರಲ್ಲ. ರಾಜೀವ ನನ್ನ ಮ್ಯಾಗೆ ದೂರ್ ಕೊಡಕ್ ಹೋಗಿದ್ದ ಅಂತವನ್ನೇ ಮುಗಿಸ್ತೆ. ಅವನ ಯಾಕೆ ಗೌಡ್ರೆ ಸಹಿಸಕ್ ಹೋದ್ರಿ? ಅವನ ತಮ್ಮ ಬೇರೆ ಪ್ಯಾಟೆಯಾಗಿ ಓದ್ತಿದ್ದಾನಂತೆ. ಅಣ್ಣ ಅಣ್ಣ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿದ್ರಣ್ಣ. ಏನು ಹೇಳು? ಅಣ್ಣ, ನನ್ನ ಮಗ ಸತ್ತಾಗ್ಬಿಡನೆ ಕಾಣ. ಕೊಳ್ಳಿ ಇಡೋಕ್ಕೆ ನನ್ನ ಹತ್ರ 2 ಕೈಯೂ ಇಲ್ಲ ಕಾಣ. ನೀವೇ ಬಂದು ಕೊಳ್ಳಿ ಇಟ್ಬಿಡ್ರಣ್ಣ. ನೋಡಿದ್ರಲ್ಲ ಎಂಥ ಕಾಲ ಬತ್ತು. ಇಷ್ಟು ದಿನ ಬದುಕಿದವರು ಕೊಳ್ಳಿ ಇಡ್ತಿದ್ದೆ, ಈಗ ಸತ್ತಿರೋರಿಗೆ ಕೊಳ್ಳಿ ಇಡ್ಬೇಕಂತೆ. ಯಾವ ಕಡೆ ಕರ್ಕೊಂಡು ಹೋಯ್ತಿದ್ಯೋ? ಅಣ್ಣ ಬನ್ನಿ ಅಣ್ಣ, ಇಲ್ಲೇ ಮುಂದೆ ಬನ್ನಿ ಅಣ್ಣ. ಇಲ್ಲೇ ಅಂದ್ಕೊಂಡು ಎಷ್ಟು ದೂರ ಕರ್ಕೊಂಡು ಹೋಯ್ತೀಯೋ? ಇನ್ನು ಎಷ್ಟು ದೂರನೋ? ಅವಾಗಲೇ ನೆಡ್ಸ್ಕೊಂಡೇ ಬರ್ತಾ ಇದೆಯಾ? ಇಲ್ಲೇ ಬನ್ನಿ ಅಣ್ಣ, ಬೇಜಾರು ಮಾಡ್ಕೊಬಿಡಿ ಅಣ್ಣ. ಇವನೇಯಾ? ಎಷ್ಟಲ್ಲ ಇವನು ವಯಸ್ಸು? 20-21 ಇರ್ಬೋದಣ್ಣ. ಇವನ್ ಯಾರು 20-21 ವರ್ಷಕ್ಕೆ ಸತ್ತೋಗವನೆ? ನನ್ನ ನೋಡ್ರು 60 ವರ್ಷ ಆದ್ರೂ ಹೆಂಗ್ ಗಟ್ಟು ಮುಟ್ಟಾಗಿದ್ದೀನಿ. ಸಿಡಿದು ಬಡಿದು ಮಿಡಿದು ಬಡೆದು ಬಂಡೆತ್ತಿ ಬರುವ
ಗೌರವ್ ಬಾ ಹೋಗೋಣ. ಸರ್ 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 ಹೂ ತಗೊಳ್ಳಿ ಸರ್. ಸರ್ ಪ್ಲೀಸ್ ತಗೊಳ್ಳಿ ಸರ್. ಪಾಪು ಏನು ನಿನ್ನ ಹೆಸರು? ಮಾಯಾ ಜಿಂಕೆ ಮಾಯವಾದೆ, ಪ್ರೇಮ ಪಕ್ಷಿಯಾಗಿ ಹಾರಿ ಹೋದೆ, ನಿನ್ನನ್ನು ನೋಡಲು ಈ ಕಂಗಳು ಕಾಯ್ತಿವೆ, ನಿನ್ನ ಮಾತ ಕೇಳಲು ಈ ಮನಸ್ಸೇ ಮುಖವಾಯಿತೆ. ಯಾರೇ ನೀನು ನನ್ನ ಚೆಲುವೆ, ಬೇಗ ಬಾರೆ ನನ್ನ ಒಲವೇ ಪ್ರೀತಿ. ಅಪ್ಪ ಭಿಕ್ಷಕಂಗೆ ದುಡ್ಡು ಕೊಡಿ. ಪುಟ ಬೈಲೆ. ಪುಟ ಪುಟ ನಿನ್ನ ಹೆಸರೇನು? ಗೌರವ್, ಏನು ಓದ್ತಿದ್ಯಾ? ಸೆಕೆಂಡ್ ಸ್ಟ್ಯಾಂಡರ್ಡ್. ಗೌರವ್ ಗೌರವ್, ಏಯ್ ಹೋಗಿ ಹುಡುಕ್ರೋ. ಗೌರವ್ 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 ಎಲ್ಲಿದ್ದೀರಾ? ಗೌರವ್ 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 ಗೌರವ್, ವಾ ಅಲ್ಲೆಲ್ಲ ಹುಡ್ಕಿದ್ರೆ ನೀವು ಇಲ್ಲೇ ಆಟ ಆಡ್ತಾ ಇದ್ದೀರಾ? ಗೌರವ್, ಪಾಪು ಪಾಪು ಮುಂದಿನ ತಿಂಗಳು ನನ್ನ ಮದುವೆ ಐತೆ ಪಾಪು. ಸಾರಿ ಸರ್. ಮಗ್ನೆ ನಿನ್ಗಾಯ್ತಾ? ಗೌರವ್ ಗೌರವ್ ಬಾಸ್, ಗೌರವ್ನ ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ದೇವಸ್ಥಾನದಲ್ಲಿ ಹುಡುಕ್ತೆ ಬಾಸ್. ಮರದ ಕೆಳಗೂ ಹುಡುಕ್ತೆ ಬಾಸ್, ಸಿಗ್ಲಿಲ್ಲ. ಹೇಯ್, ನಿಮ್ಮೆಲ್ಲರನ್ನೂ ಯಾಕ್ರೋ ಇಟ್ಟಿರೋದು? ಯೂಸ್ಲೆಸ್ ಫೆಲೋಸ್.
ಸರ್ ನೀವು ಮಾಡಿರೋ ಭ್ರಷ್ಟಾಚಾರ ಲೀಸ್ಟ್ ಎಲ್ಲನೂ ರಾಜೀವ್ ಅವರು ಸಿಬಿಐಗೆ ಒಪ್ಸಕ್ಕೆ ಹೋಯ್ತಿದ್ದಾರೆ ಸರ್. ಮಸಾಣಕ್ಕೆ ಬಂದು ಹೆಣ, ನಮ್ಮ ರಾಜಕಾರಣಿಗಳ ಹತ್ರ ಬಂದು ಹಣ ಯಾವುದು ವಾಪಸ್ ಹೋಗಿಲ್ಲ. ಹಲೋ, ನಮ್ಮ ತಂದೆ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ತುಂಬಿದ ಕೊಡದಿಂದ ನೀರನ್ನ ತೆಗೆದು ಕಾಲಿಗೆ ಕೊಡಕ್ಕಾಕಿದ್ರೆ ಯಾವುದೇ ತೊಂದರೆ ಆಗಲ್ಲ ಅಂತ. ಯಾಕೆ ಅಂದರೆ ತುಂಬಿದ ಕೊಡದಿಂದ ನೀರು ಚೆಲ್ಲೋಗುತ್ತೆ, ಅದೇ ಖಾಲಿ ಕೊಡಕ್ಕೆ ನೀರಿನ ಅವಶ್ಯಕತೆ ಇರುತ್ತೆ. ಏಯ್, ನೀನ್ ಯಾರ ಹತ್ರ ಮಾತಾಡ್ತಿದೀಯ ಗೊತ್ತೇನೋ? ಗೊತ್ತು MLA, ಗೊತ್ತು. ಬಟ್ ನಿನ್ ಮಗ ನನ್ನ ಹತ್ರ ಇರೋದು ನಿನಗ್ ಗೊತ್ತಿಲ್ಲ ಅಷ್ಟೇ. ಮರ್ಯಾದೆಯಾಗಿ ನನ್ನ ಮಗ ಎಲ್ಲಿದ್ದಾನೆ ಹೇಳು, ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡ. ಯಾಕೆ MLA? ನಿನ್ ಮಗ ಕಿಡ್ನಾಪ್ ಆಗಿದ್ದಾನೆ ಅಂದ ತಕ್ಷಣ ರಕ್ತ ಕುದಿತಿದೀಯಾ? ಅದೇ ಬೇರೆಯವ್ರ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರ ಕಣ್ಣು ಕಿಡ್ನಿ ಕಿತ್ಕೊಂಡು ಭಿಕ್ಷೆಗೆ ಹಾಕ್ತಾರೆ ಅಂತ ಗೊತ್ತಿದ್ರು ಏನು ಮಾಡ್ದೆ ಸುಮ್ಮನಿದ್ದೀರಲ್ಲ. ಛೇ ಬಾ MLA. SI ಎಲ್ಲಿದ್ರು ಬೇಗ ಬಾ. ಓಕೆ ಸರ್. ಸರ್ SI, ನೀನ್ ಏನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ಇನ್ನು 24 ಗಂಟೆ ಟೈಮಲ್ಲಿ ನನ್ನ ಮಗ ನನ್ನ ಜೊತೆ ಇರ್ಬೇಕಷ್ಟೇ. ಇಡೀ ಸ್ಟೇಟಲ್ಲಿರೋ ಕ್ರಿಮಿನಲ್ಸ್ಗಳೆಲ್ಲ ಹೆಸರು ಕೇಳಿದ್ರೆ ಗಡಗಡ ನಡುಕ್ತಾರೆ ಸರ್. ಇವನು ಯಾರೋ ನನ್ನ ಹೆಸರು ಗೊತ್ತಿಲ್ಲದವನು ಇರ್ಬೇಕು ಸರ್. ನಿಮ್ಮ ಮಗು ಕಿಡ್ನಾಪ್ ಮಾಡ್ಕೋಗಿದ್ದಾನೆ. ಇನ್ನು 24 ಗಂಟೆ ಅಲ್ಲ ಸರ್, ಇನ್ನು 12 ಗಂಟೆ ನಿಮ್ಮ ಮಗು ನಿಮ್ಮ ಹತ್ರ ಇರುತ್ತೆ ಸರ್. ಸರ್ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ಕೆಲಸ ಕೊಡಿಸ್ಬೋದು. ಎಷ್ಟು ತಂದಿದೀಯಾ? ಬಡವರು ಸರ್, ದುಡ್ಡಿಲ್ಲ. ಈ ಕಾಲದಲ್ಲಿ ಮಾರ್ಕ್ಸ್ ಇದ್ರೆ ಪ್ರಯೋಜನ ಇಲ್ಲ, ದುಡ್ಡಿದ್ರೆ ಎಲ್ಲ. ಸರ್ ಅವತ್ತು ದೇವಸ್ಥಾನದ ಹತ್ರ ಇದ್ದಿದ್ದೆ ಇಬ್ಬರು ಸರ್. ಒಬ್ಬ ಉಮಾರನು, ಇನ್ನೊಬ್ಬ ಹುಡುಗ ಸರ್. ಇವತ್ತು ಸಂಜೆನೆ ಹೋಗಿ ಅವ್ರ ಮನೆ ಹುಡುಕಿ ಎನ್ಕ್ವೈರಿ ಮಾಡ್ತೀನಿ ಸರ್. ಕಿಡ್ನಾಪ್ ಮಾಡಿರೋನು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾನೆ. ಮಾಡ್ತೀನಿ ಇದೆಲ್ಲ ನನಗೆ ಬೇಕಾಗಿಲ್ಲ, ಮೊದಲು ಕೆಲಸ ಮಾಡಿ ತೋರಿಸು. ಓಕೆ ಸರ್. ಏನೋ ಇದು ಆಚೆ ಕಡೆ ನೋಡ್ರಿ ಅಷ್ಟೊಂದರಿ ಬೆಳಕಿದೆ, ಒಳಗಡೆ ನೋಡಿ ಇಷ್ಟೊಂದರಿ ಕತ್ಲೇರು. ಯಾವುದೋ ಸರ್, ಯಾವುದೋ ಭೂತ್ ಬಂಗ್ಲೆ ಬಂದ್ಬಿಟ್ಟಿದೀವಿ ಸರ್ ನಾವು. ಸರಿ ಬಾ ಸರ್ಚ್ ಮಾಡೋಣ. ಯಾವುದೋ ಲ್ಯಾಪ್ಟಾಪ್ ಇದ್ದಂಗಿದೆ ಸರ್, ಎಲ್ಲದಕ್ಕೂ ಲಾಕ್ ಇಟ್ಟಿದ್ದಾನೆ. ಸರಿ ಬಾ, ಇಲ್ಲಿ ಏನು ಡೀಟೇಲ್ಸ್ ಸಿಗ್ತಲ್ಲ. ಮಾಯಾ ಜಿಂಕೆ ಎಲ್ಲಿ ಮಾಯವಾದೆ, ಪ್ರೇಮ ಪಕ್ಷಿಯಾಗಿ. ಏಯ್, ಎಷ್ಟೋ ಧೈರ್ಯ ನಿನಗೆ? ನನ್ನ ಮಗನ್ನೇ ಕಿಡ್ನಾಪ್ ಮಾಡ್ತೀಯಾ? ನನ್ನನ್ನು ನೋಡಲು ನಿನ್ನ ಕಣ್ಗಳು
ಮನಸ್ಸು ಮೂಕವಾಗುತ್ತೆ. ಯಾರು 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 ಹೇಯ್, ಮರ್ಯಾದೆಯಾಗಿ ನನ್ನ ಮಗನ್ ಬಿಟ್ರೆ ಸರಿ, ಇಲ್ಲಾಂದ್ರೆ ನಾನೇನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಧೈರ್ಯ ಇದ್ರೆ ಮುಂದೆ ಬರೋ. ಐ ಆಮ್ ವೈಟಿಂಗ್. ಸರ್ ಯಾಕೆ ಸರ್ ಹೇಳ್ಕೊಂಡು ಹೋಗ್ತಿದ್ದೀರಾ? ಬಾರ ಸುಮ್ಮನೆ. ಏಯ್ ಬೇಗ ಬೇಗ ಹತ್ತು. ಕಿಡ್ನಾಪ್ ಮಾಡೋಕ್ಕಾಗುತ್ತೆ, ಹತ್ತಕ್ಕಾಗಲ್ಲ. ಬಿಡಿ ಸರ್, ಯಾಕೆ ಸರ್ ಹೇಳ್ಕೊಂಡು ಹೋಗ್ತಿದ್ದೀರಾ? ಎಷ್ಟು ಸರಿ ಹೇಳೋದು, ಸುಮ್ಮನೆ ಬಾರೋ. ನಾನೇನು ತಪ್ಪು ಮಾಡಿಲ್ಲ ಬಿಡಿ ಸರ್. ಬೀಳೋ. ಇವನೇ ಸರ್ ನಿಮ್ಮ ಮಗನ ಕಿಡ್ನಾಪ್ ಮಾಡಿರೋದು. ಇಲ್ಲ ಸರ್, ನಾನು ಯಾರನ್ನೂ ಕಿಡ್ನಾಪ್ ಮಾಡ್ತೀನೋ ಸರ್. ಇವನೇ ಸರ್ ಕಿಡ್ನಾಪ್ ಮಾಡಿರೋದು. ಸುಳ್ಳು ಹೇಳ್ತೀನೋ ನಾನೇನು ಮಾಡಿಲ್ಲ ಸರ್. ಇಲ್ಲಿದ್ದೀನಿ ಬನ್ರೋ. ಏಯ್, ಮುಖ ಏನ್ ನೋಡ್ತಿದ್ದೀರಾ? ನುಗ್ರೋ. ನೀವು ಎಲೆಕ್ಷನಲ್ಲಿ ಏನು ಮಾಡ್ಕೊಡ್ತಲ್ಲ ಅಂತ ಸರ್, ಆಚೆ ಕಡೆ ಎಲ್ಲ ಸ್ಟ್ರೈಕ್ ಮಾಡ್ತಾರೆ ಸರ್. ನಾನು ಎಲೆಕ್ಷನ್ ಟೈಮಲ್ಲಿ 500,000 ಕೊಟ್ಟು ಓಟ್ ಹಾಕಿಸ್ಕೊಂಡಿರೋದು ಅವ್ರುಗಳ ಸೇವೆ ಮಾಡೋದಿಕ್ಕಲ್ಲ, ದುಡ್ಡು ಮಾಡೋದಿಕ್ಕೆ. ಎಲೆಕ್ಷನ್ ಟೈಮಲ್ಲಿ ದುಡ್ಡು ಸುರಿಬೇಕು, ಎಲೆಕ್ಷನ್ ಆದಮೇಲೆ ದುಡ್ಡು ಮಾಡಬೇಕು. ಇನ್ನೊಂದು ಸ್ವಲ್ಪ ತಲೆ ಎತ್ತಿದ್ರೆ ನಮ್ಮನ್ನು ಸಾಯಿಸ್ಬಿಡ್ತಿದ್ದ. ನೀವೆಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು, ನಾವು ಮಾತ್ರ ಮನುಷ್ಯರು. ಉಳಿದವರೆಲ್ಲ ನಮ್ಮ ಕಾಲ ಕಸಕ್ಕಿಂತ ಕೀಳು ಅಂತ ನೋಡೋ ರಾಕ್ಷಸರು ನೀವು. ಎಲೆಕ್ಷನ್ ಟೈಮಲ್ಲಿ 500,000 ಕೊಟ್ಟು ಎಣ್ಣೆ ಸುರಿದು ಸೀರೆ ಹಂಚಿ ಗೆದ್ದು ಆಮೇಲೆ ಓಟ್ ಹಾಕ್ತವ್ರನ್ನೇ ಕಡೆಗಣಿಸೋ ನಾಯಿಗಳು ನೀವು.
ದೇಶಕ್ಕೆ ಬರೋ ದುಡ್ಡಲ್ಲಿ 50% ನೀವು ಇಟ್ಕೊಂಡು ಇನ್ನು 50% ಅಲ್ಲಿ ಇಡೀ ದೇಶ ಉದ್ಧಾರ ಮಾಡಿದ್ರು ನಮ್ಮ ದೇಶ ಎಲ್ಲೋ ಇರ್ತಿತ್ತು. ಆದ್ರೆ ನೀವು ಮೇಲಿರೋರು 50%, ಅದ್ರ ಕೆಳಗಿರೋರು 25%, ಅದ್ರ ಕೆಳಗೆ 10, ಅದ್ರ ಕೆಳಗೆ 5, 4, 3 ಅಂತ ಎಲ್ಲಾನು ನೀವೇ ತಿನ್ಕೋತಿರಲ್ರೋ. ಇನ್ನೆಲ್ ದೇಶ ಉದ್ಧಾರ ಆಗುತ್ತೆ? ಇಷ್ಟ ಆದ್ಮೇಲೂ ನಿನ್ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಿದೆ ಅಂತ ನನಗೆ ಗೊತ್ತು. ಯಾರು ಇವನ್ ಯಾಕೆ ನನ್ನ ಮಗನ್ ಕಿಡ್ನಾಪ್ ಮಾಡ್ದ? ನಮ್ಮ ಕಡೆಯವ್ರನ್ನೆಲ್ಲ ಯಾಕೆ ಹಂಗೆ ಹೊಡೆದ? ಈಗ ಈ ಥರ ನನ್ನ ಯಾಕೆ ಕೂರಿಸಿದಾನೆ ಅಂತ ಅದಕ್ಕೆ ಕೇಳು. ನಮ್ಮಣ್ಣ ಎಷ್ಟೋ ಓದ್ಕೊಂಡು ಮುಂದೆ ಎಷ್ಟೋ ಕನಸುಗಳು ಇಟ್ಕೊಂಡಿದ್ದ, ಮನೆಯವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಹಾಗೆ ಬಾಳ್ಬೇಕು, ಹೀಗೆ ಬಾಳ್ಬೇಕು ಅಂತ. ಆದರೆ ನೀವು ಮಾಡಿರೋ ಭ್ರಷ್ಟಾಚಾರದ ಪಟ್ಟಿ ತಯಾರಿಸಿ ಎಲ್ಲಿ ನಿಮ್ಮ ಮುಂದಿನ ಸೀಟ್ಗೆ ಕಳಂಕ ಆಗ್ತಾನೆ ಅಂತ ಅವನ್ನೇ ಸಾಯಿಸ್ಬಿಟ್ರಿ ಅಲ್ವಾ? ನಿನ್ಗಿನ್ನೊಂದು ಸತ್ಯ ಹೇಳ್ತೀನಿ ಕೇಳು. ನಿನ್ನ ಚೇಲ ಗ್ರಾಮ ಪಂಚಾಯತಿ ಅಧ್ಯಕ್ಷನ್ ಸಾಯಿಸಿದ್ದು ನಾನೇ, ಈಗ ನಿನ್ನ ಸಾಯಿಸೋದು ನಾನೇ. ಎಷ್ಟೋ ಮಕ್ಕಳು ಕಷ್ಟಪಟ್ಟು ಓದಿ ಮುಂದೆ ಒಳ್ಳೆ ಕೆಲಸ ತಗೊಂಡು ನಮ್ಮ ಅಪ್ಪ ಅಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿರ್ತಾರೆ. ಆದರೆ ನಿಮ್ಮಂಥವ್ರು ಆ ಮಕ್ಕಳು ಪ್ರತಿಭೆಯನ್ನು ಕಡೆಗಣಿಸಿ ಲಂಚಕ್ಕೋಸ್ಕರ ಅವ್ರ ದಾರಿಗೆ ಮುಳ್ಳಾಗ್ತಿರಲ್ರೋ. ಬೆಳೆ ಬೆಳೆಯೋ ರೈತನಿಗೆ ಅಷ್ಟು ಇಷ್ಟು ಸಾಲ ಕೊಟ್ಟು ಕೊನೆಗೆ ಬೆಳೆ ಬೆಳೆದಾದ್ಮೇಲೆ ಸರಿಯಾದ ಬೆಲೆ ಕೊಡದೆ ನೇಣು ಹಾಕೊಳ್ಳೋಂಗ್ ಮಾಡೋರು ನೀವು. ಆಮೇಲೆ ಎಷ್ಟೋ ಸಾವಿರಾಂತರ ಹೆಣ್ಮಕ್ಳು ಅತ್ಯಾಚಾರ ಆದರೂ 5 ವರ್ಷ 10 ವರ್ಷ ಆದರೂ ಸರಿಯಾದ ತೀರ್ಪು ಬರ್ದಂಗೆ ನೋಡ್ಕೊಳ್ಳೋ ನಿಮ್ಮ ರಾಜಕೀಯ ಬೆಂಬಲ ಇದ್ರೇನು ಬಿಟ್ರೆ ನಿಮ್ಮಂಥವ್ರನ್ನ ಉಳಿಸ್ಬೇಕೇನೋ? ಅಂಕಲ್ ಅಂಕಲ್, ನಮ್ಮ ಅಪ್ಪನ ಸಾಯಿಸ್ಬೇಡಿ. ಅಪ್ಪ ನೀನು ಇಷ್ಟು ಕೆಟ್ಟವನು ಅಂತ ಅಂದ್ಕೊಂಡೇ ಇರಲಿಲ್ಲ. ಅಂಕಲ್ ನಿಮ್ಮ ಹೆಸರೇನು? ದೇಶ ನಮಗೇನ್ ಮಾಡಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕೆ ಏನ್ ಮಾಡಿದೀವಿ ಅನ್ನೋದೇ ಮುಖ್ಯ. ಹೊಸ ಪೀಳಿಗೆ ಜನರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ರಕ್ತ ಸುರಿಸ್ತಾ ಇದ್ರು. ಬಂದಿರೋ ಸ್ವಾತಂತ್ರ್ಯನ ಉಳಿಸ್ಕೊಳ್ಳೋ ಹಕ್ಕು ನಮ್ಮೆಲ್ಲರಿಗೂ ಇದೆ. ಭ್ರಷ್ಟಾಚಾರ ಅನ್ನೋ ಮುಳ್ಳಿನ ಗಿಡನ ಕಿತ್ತಾಕ್ಬೇಕಾದ್ರೆ ಚಿಗುರನ್ ಕಿತ್ತಾಕಿದ್ರೆ ಆಗಲ್ಲ, ಬುಡ ಸಮೇತಾನೆ ಕಿತ್ತಾಕ್ಬೇಕು.